ನಾನು ಏನೇನೋ ಅನ್ಕೊಂಡು ಹೋಗಿದ್ದೆ, ಆದರೆ ಏನೂ ಆಗಲೇ ಇಲ್ಲ. ಪೋಸ್ಟ್ ಬಂದಿಲ್ಲ ಅಂದ್ಮ್ಯಾಕೆ ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ಭಾವ, ಬೇಜಾರು ಯಾಕೆ ಆಗ್ತೀಯಾ? ಲೈಸೆನ್ಸ್ ಪೋಸ್ಟ್ ತಾನೇ ಬಂದಿಲ್ಲ, ಅದು ಮನೆಗೆ ಬಂದಿಲ್ಲ ಅಂದರೆ ಬೇರೆ ಎಲ್ಲೂ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಬಂದಿಲ್ಲ ಅಂದ್ಮೇಕೆ ಇನ್ನೆಲ್ಗೆ ಹೋಗಿರ್ಬೋದು? ಅದಕ್ಕೆ ನನಗನ್ಸುತ್ತೆ ಮತ್ತೆ ವಾಪಸ್ ಅದು ಪೋಸ್ಟ್ ಆಫೀಸ್ಗೆ ಹೋಗಿರಬೇಕು. ಇನ್ನೊಂದು ಈಸ್ಕೊಳಕ್ಕಾಗಲ್ವಾ ಅದಕ್ಕೆ? ಇಲ್ಲ, ಮೊದಲಾಗ್ತಿತ್ತು, ಆದರೆ ಇವಾಗ ಹಂಗಾಗಲ್ಲ. ಈಗ ನಕಲಿ ಡಾಕ್ಟರ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಅಪ್ಲೈ ಮಾಡಿ ರೀವೆರಿಫೈ ಆಗಿ ಅದು ನಮಗೆ ವಾಪಸ್ ಸಿಗೋದ್ರೊಳಗೆ ನಾವು MBBS ಮುಗಿಸ್ಬಿಟ್ಟಿರ್ಬೋದು. ಅದೇಂಗ ಅದಕ್ಕೆ? ಇವಾಗ ನಮ್ಮ ಸ್ಕೂಲಲ್ಲಿ ಮಾಸ್ ಕಾರ್ಡ್ ಕಳ್ದೋಯ್ತು ಅಂದರೆ ಡೂಪ್ಲಿಕೇಟ್ ಕೊಡ್ತಾರಲ್ಲ. ಹ್ಞೂ, ನಾನು ಅದನ್ನೇ ಅನ್ಕೋತಿದ್ದೆ. ಇಲ್ಲ, ಇದು ಹಂಗಾಗಲ್ಲ. ಡಾಕ್ಟರ್ ಹೆಸರಲ್ಲಿ ಡೂಪ್ಲಿಕೇಟ್ ಡಾಕ್ಟರ್ಸ್ ಆಗಿರ್ತಾರೆ ಅಂತಾನೆ ಈ ಥರ ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿರೋದು. ಈಗ ಇದನ್ನೇ ನೋಟ್ ಅಂತ ಅಂದ್ಕೊಳ್ಳೋಣ. ನೋಟ್ ಹರಿದೋಯ್ತು ಅಥವಾ ಕಳೆದೋಯ್ತು ಅಂದರೆ ನಾವು ಡೂಪ್ಲಿಕೇಟ್ ಮಾಡ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಂಗಾರೆ ಅದನ್ನ ಜೆರಾಕ್ಸ್ ಮಾಡಿ ಮಡಿಕೊಳ್ಳಂಗಿಲ್ಲ ಅಲ್ವಾ ಪಾರು? ಕರೆಕ್ಟ್. ಇವಾಗ ಎಲ್ಲನೂ ಟ್ರಾನ್ಸ್ಪರೆಂಟ್ ಮಾಡಿಬಿಟ್ಟಿದ್ದಾರೆ ಮಾವ. ಕ್ಲಿನಿಕ್ ಓಪನ್ ಮಾಡಿದ್ರು ಇದನ್ನು ಎಲ್ಲರಿಗೂ ಕಾಣೋ ಥರ ಹಾಕೋಬೇಕು. ಲೈಸೆನ್ಸ್ ಕೊಡುವಾಗಲೂ ವೆರಿಫೈ ಆಗಿರಬೇಕು. ಈ ಥರ ಸುಮಾರು ಏನೇನೋ ಇದೆ. ತುಂಬ ಹೇಳಿದ್ರೆ ಅರ್ಥನೂ ಆಗಲ್ಲ ಬಿಡಿ. ಛೇ, ಹಿಂಗಾಗೋಯ್ತಲ್ಲ, ಬೇಜಾರಾಯ್ತೈತೆ ಪಾರು. ಬೇಜಾರಕ್ಕಾಗ್ತೀಯ ಮಾವ? ನಾನೀಗ ಆಸ್ಪತ್ರೆ ಮಾಡಲೇಬೇಕು ಅಂತ ಹಠ ಇಟ್ಟು ಕೂತಿದ್ದೀನ. ಹಾಗೂ ಒಂದು ವೇಳೆ ನಿನ್ನ ಆಸೆ ಪ್ರಕಾರ ಆಸ್ಪತ್ರೆ ಆಗಲೇಬೇಕು ಅನ್ನೋದಾದರೆ ತಲೆ ಕೆಡ್ಸ್ಕೋಬೇಡ. ನಾನು ಆಗಲೇ ಹೇಳಿದ್ನಲ್ಲ ಮಾವ, ಅದು ಮನೆಗೆ ಹೋಗಿಲ್ಲ ಅಂದರೆ ಮತ್ತೆ ವಾಪಸ್ ಪೋಸ್ಟ್ ಆಫೀಸ್ಗೆ ಹೋಗಿರುತ್ತೆ ಅಂತ. ನೋಡೋಣ ಬಿಡು. ಆಕಾಶ ಕೆಳಗೆ ಬೀಳಲಿ, ಈ ಭೂಮಿನೇ ಬಾಯಿ ಬಿಡ್ಲಿ, ನಿನಗೆ ಲೈಸೆನ್ಸ್ ಕೊಡಿಸ್ದೆ ನಾ ತೀರಕ್ಕಿಲ್ಲ ಪಾರು. ನಾಳೆಗೆ ಪೋಸ್ಟ್ ಆಫೀಸ್ ಹೋಗ್ತೀನಿ. ನಿನ್ನ ಲೈಸೆನ್ಸ್ ಎಲ್ಲೈತೆ ಅಂತ ನಾ ಹುಡುಕ ಬರ್ತೀನಿ. ಮಾವ, ನೀನು ಯಾಕೆ ಅದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡ್ತಿದ್ಯಾ? ಅದಕ್ಕೆ ಉಸಿರಾಡೋ ಕಷ್ಟ ಆಗಕ್ಕಿಲ್ವಾ ಅಂತ ಕೇಳ್ದಂಗಾಯ್ತು ನಿನ್ ಕೇಳಿದ್ದು. ಅಣ್ಣನ ಉಸಿರೇ ನೀನಿರ್ಬೇಕಾದ್ರೆ ಅವನಿಗೆ ಕಷ್ಟ ಆಯ್ತದ? ನೀನೇ ಹೇಳು. ನಮ್ಮ ಅಣ್ಣ ಒಂದು ವಿಷಯಕ್ಕೆ ಕೈ ಹಾಕ್ದ ಅಂದ್ರೆ ಅದನ್ನ ಮಾಡಿ ಮುಗಿಸೋವರೆಗೂ ಹೆಜ್ಜೆ ಹಿಂದೆ ಇಡಲ್ಲ. ಹಲೋ, ಯಾರ್ ಗಂಡ ಹೇಳಿ? ಹಲೋ, ಯಾರಣ್ಣ ಹೇಳು?